ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನನಗೆ ಭಾಳ ಖುಷಿ ಅನಿಸ್ತಾ ಇದೆ. ಮೊದಲೇದಾಗಿ ನಾವು ಮಾಡ್ತಾ ಇರೋದು ಈ ರೀತಿ ಒಂದು ನಾಟಕೋತ್ಸವ ಕಲಬುರಗಿಯಲ್ಲಿ. ಹಿಂದೆ ಸಹ ರಂಗಾಯಣ ಅವ್ರ ಜೊತೆ ನಾವು ತಮಗೆ ಗೊತ್ತಿರೋ ಹಾಗೆ ನಮ್ಮ ರಂಗಮಂದಿರ ಎಲ್ಲ ಇನಾಗ್ರೇಷನ್ ಆದ ನಂತರ, ರೆನೋವೇಷನ್ ಎಲ್ಲ ಆದ ನಂತರ ಬಹಳಷ್ಟು ಪ್ಲೇಸ್ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಕಲ್ಚರ್ ಈ ಜಿಲ್ಲೆಯಲ್ಲಿ ನಾವು ಎಲ್ಲರಿಗೆ ತಲುಪೋ ರೀತಿ, ಬರೀ ಅಧಿಕಾರಿ ವರ್ಗವರು ಅಥವಾ ಶ್ರೀಮಂತರವ್ರಿಗೆ ಮಾತ್ರ ಅಲ್ಲದೆ ಪ್ರತಿಯೊಬ್ಬರಿಗೆ ರೀಚ್ ಆಗೋ ರೀತಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮೆಡಿಕಲ್ ಕಾಲೇಜಸ್ ಇವೆ, ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಡಿಗ್ರಿ ಕಾಲೇಜಸ್ ಇದೆ. ಯೂತ್ ಆಫ್ ಕಲಬುರ್ಗಿ ಶುಡ್ ಬಿ ಎಕ್ಸ್ಪೋಸ್ ಟು ಸಚ್ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಈಗಾಗಲೇ ನಾವು ತಿಂಗಳವಾರು ಬಹಳಷ್ಟು ಒಂದು ಕಾರ್ಯಕ್ರಮ ಹಾಕ್ಸ್ಕೊಂಡಿದ್ದೀವಿ. ನಾವು ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಈಗಾಗಲೇ ಚರ್ಚೆ ಚಾಲೂ ಮಾಡಿದ್ದೀವಿ. ಆರ್ಟ್ ಆ್ಯಂಡ್ ಸ್ಟ್ರೀಟ್ ಫೆಸ್ಟಿವಲ್ ಬಗ್ಗೆ ಈಗಾಗಲೇ ಚರ್ಚೆ ಸ್ಟಾರ್ಟ್ ಮಾಡಿದ್ದೀವಿ. ಸಾಹಿತ್ಯೋತ್ಸವ ಬಗ್ಗೆ, ಲಿಟ್ರರಿ ಫೆಸ್ಟ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇವತ್ತು ನಾವು ನಾಟಕೋತ್ಸವ ಬಗ್ಗೆ ಮಾತನಾಡಬೇಕಂದ್ರೆ, ನಾವು ಸೆಪ್ಟೆಂಬರ್ 2025ರಲ್ಲಿ ಇದ್ರ ಬಗ್ಗೆ ಚರ್ಚೆ ಚಾಲನೆ ಮಾಡಿರೋದು. ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೆ ಎಲ್ಲ ಲೀಗಲ್ ವೆಟ್ಟಿಂಗ್ ಎಲ್ಲ ಮಾಡಿ ನಮ್ಮ ಒಪ್ಪಂದ ಎಲ್ಲ ತಯಾರು ಮಾಡಿ ಡಿಸೆಂಬರ್ ತಿಂಗಳಲ್ಲಿ ನಾವು ಸೈನ್ ಮಾಡಿಸಿರೋದು. ವಿದಿನ್ ಅ ಪೀರಿಯಡ್ ಆಫ್ 45 days ಆಫ್ಟರ್ ದ ಸೈನಿಂಗ್ ಆಫ್ MOU ಈಗಾಗಲೇ ವಿ ಆರ್ ರೆಡಿ ವಿತ್ ದ ಫಸ್ಟ್ ನಾಟಕೋತ್ಸವ ಕಾರ್ಯಕ್ರಮ. ನಾಳೆ ಚಾಲನೆ ನೀಡ್ತೀವಿ. ನಮ್ಮ ರಂಗಮಂದಿರದಲ್ಲಿ 6 ಗಂಟೆಗೆ ಚಾಲನೆ ಕಾರ್ಯಕ್ರಮ ಆಗುತ್ತೆ ಮತ್ತು 7 ಗಂಟೆ ಮೊದಲನೇ ಪ್ಲೇ ಮೂರ್ತಿಯ ಮೆರವಣಿಗೆ ನಡೆದಾಗ ಕಲ್ಲು ಹೊಡೆಯೋದು, ಮಸೀದಿಯಿಂದ ಕಲ್ಲು ಹೊಡಿತಾರೆ. ಆ ಮಸೀದಿ ಇಲ್ಲಿಗಲ್ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ರಿಪೋರ್ಟ್ ಬಂದಿತ್ತು. ಅವ್ರ ಮೇಲೇನು ಆ್ಯಕ್ಷನ್ ಇಲ್ಲ. ಯಾವನೊಬ್ಬ ಮಸೀದಿ ಮೇಲಿನ ಕಲ್ಲು ಹೊಡೆದವನು ಅದು ಬುಲ್ಡೋಸರ್ ಹಚ್ಚಿರಿ ಅಂತ ಹೇಳಿದ್ನಂತ ಅವನ್ನ ಅರೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿಯ ಈ ಡಬಲ್ ಸ್ಟ್ಯಾಂಡರ್ಡ್ ನೋಡ್ರಿ ನೀವು. ಈ ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರಂತಂದ್ರೇನ್ರಿ? ಶಿವಾಜಿ ಭಾವಚಿತ್ರಕ್ಕೆ ಚಪ್ಪಲಿ ಎಸಿತಾರಂತಂದ್ರೆ ಎಲ್ಲಿಂದ ಧೈರ್ಯ ಬರ್ತದೆ ಇವ್ರಿಗೆ? ಯಾವಾಗ ಇವ್ರನ್ನ ಕಾಂಗ್ರೆಸ್ ಪಾರ್ಟಿಯವರು ಈ ಇಸ್ಲಾಮಿಕ್ ಮತಾಂಧ ಶಕ್ತಿಗಳನ್ನು ನಮ್ಮ ಬ್ರದರ್ಸ್ ಅಂತ ಕರೀತಾರಲ್ಲ, ಆವಾಗ ಇವೆಲ್ಲ ಬರ್ತಾವೆ. ಬೆಂಗಳೂರಿನಲ್ಲಿ ಒಂದು ಕೆಫೆಯಲ್ಲಿ, ರಾಮೇಶ್ವರ್ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಏನು ಹೇಳಿದ್ರು ಅವರು? ಫಸ್ಟ್ ಸ್ಟೇಟ್ಮೆಂಟ್ ಏನು ಸರ್ಕಾರದ್ದು? ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅಂತ. ಎರಡನೇ ಸ್ಟೇಟ್ಮೆಂಟ್ ಏನು? DK ಶಿವಕುಮಾರ್ ಅವ್ರದ್ದು. ಕಲಬುರಗಿ ತಾಲೂಕಿನ ಶ್ರೀನಿವಾಸ ಅಡಿ ಗ್ರಾಮದ ಕ್ರಾಸ್ ಹತ್ತಿರ ಸಂತ ಶ್ರೀ ಸೇವಲಾಲ್ ಮಹಾರಾಜರ 287ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪೌರಾಗಣದ ಶ್ರೀ ಬಾಬು ಸಿಂಗ್ ಮಹಾರಾಜರವರು ಆಗಮಿಸುತ್ತಿದ್ದಾರೆ ಮತ್ತು ನಮ್ಮ ಸಮಾಜದ ಮತ್ತು ವೀರಶೈವ ಲಿಂಗಾಯತ ಸಮಾಜದ ಗುರುಗಳು
ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಮತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್, ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ರೇವನಾಯಕ್ ಬೆಳಂಗಿ ಮತ್ತು ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಂಬುಡು ಮತ್ತು ಹಲವು ಸಮಾಜದ ಎಲ್ಲ ಗಣ್ಯರು ಭಾಗಿಯಾಗುತ್ತಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು 15ರಿಂದ 20 ತಾಂಡಗಳು ಸೇರಿ ಶ್ರೀನಿವಾಸ ಏರ್ಪೋರ್ಟ್ ಹತ್ತಿರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಸುಮಾರು 15ರಿಂದ 20 ಸಾವಿರ ಜನಸಂಖ್ಯೆ, ನಮ್ಮ ಸಮಾಜದ ಜನಸಂಖ್ಯೆ ಅಲ್ಲಿ ಸೇರ್ತಾ ಇದ್ದಾರೆ. ಎಲ್ಲ ಕಡೆ ಈ ಶ್ರೀನಿವಾಸ ಗ್ರಾಮದ ಕಡೆಯಿಂದ ಕ್ರಾಸ್ ಹತ್ತಿರ ಮೆರವಣಿಗೆ ಮೂಲಕ ಡ್ಯಾನ್ಸ, ನೃತ್ಯ, ಬಂಜಾರ ಸಮಾಜದ ವೇಷಭೂಷಣ ಎಲ್ಲ ಮತ್ತು ನಮ್ಮ ಶಿವಲಾಲ್ ಮಹಾರಾಜರ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.